ಇಟ್ಸ್ ಎ ಗುಡ್ ಆಪರ್ಚುನಿಟಿ. ಇದೊಂದು ಸಿನಿಮಾ ಬಗ್ಗೆ ಒಂದು ಕಾಂಟೆಕ್ಸ್ಟ್ ಕೊಟ್ಟರೆ, ನಾವು ಏನು ಮಾಡ್ತಾಯಿದ್ದೀವಿ, ಏನಕ್ಕೆ ಮಾಡ್ತಾಯಿದ್ದೀವಿ ಅಂತ ಒಂದು ಕಾಂಟೆಕ್ಸ್ಟ್ ಕೊಟ್ಟರೆ, ಇದುವರೆಗೂ ನೀವೇನು ನೋಡಿದ್ದೀರಾ ಅದಕ್ಕೊಂದು ಕಾಂಟೆಕ್ಸ್ಟ್ ಸಿಗ್ಬೋದು ಅಂತ ಒಂದು 4 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಟೀಸರಲ್ಲಿ, ಈ ಪೋಸ್ಟಲ್ಲಿ ನೋಡ್ತಾ ಇರೋ ಹಂಗೆ, ನಾವುಗಳು ಸಮಾಜದಲ್ಲಿ ಗಮನಿಸ್ತಿರೋ ಹಂಗೆ ಈ ಕಾಲದಲ್ಲಿ ನಾವು ಟೆಕ್ನಾಲಜಿಯಲ್ಲಿ ಮುಳುಗೋಗಿರುವ ಒಂದು ತಾಂತ್ರಿಕ ಸರೋವರದಲ್ಲಿ ನಾವೆಲ್ಲ ಈಜು ಹೊಡೆದು ತೇಲ್ತಾ ಇದ್ದೀವಿ. ಆ ಒಂದು ಪರಿಸ್ಥಿತಿಯಲ್ಲಿ ಪ್ರೀತಿ, ಪ್ರೇಮದ ಪರಿಭಾಷೆ ಬದಲಾಗಿದೆ. ಹಾಗಿದ್ದಾಗ ನಾವು ಒಂದು ಕ್ವಶನ್ ನನಗೆ ಮತ್ತೆ ಕಾಡ್ತಾ ಇತ್ತು. ಇದೊಂದು ಪಿಕ್ಚರ್ಗೆ ಅಂತ ಬಂದಿದ್ದ ಪ್ರಶ್ನೆ ಅಲ್ಲ, ಸುಮಾರು ವರ್ಷಗಳಿಂದ ಇದು ನನ್ನ ತಲೆಯಲ್ಲಿ ಮೂಡ್ತಿದ್ದ ಪ್ರಶ್ನೆ. ಈ ತಂತ್ರಜ್ಞಾನ ಯುಗದಲ್ಲಿ ಸುತ್ತಮುತ್ತ ಇಷ್ಟು ಡಿಸ್ಟ್ರಾಕ್ಷನ್ಸು, ಇಷ್ಟು ಆಪ್ಷನ್ಸು, ಇಷ್ಟೆಲ್ಲ ನಮ್ಮ ಪೊಲ್ಯೂಷನ್, ಡಿಜಿಟಲ್ ಪೊಲ್ಯೂಷನ್ ಇದ್ದಾಗ ನಾವು ನಮ್ಮ ಮಾನವೀಯತೆಯನ್ನು, ಮಾನವ ಸಂಬಂಧಗಳನ್ನು, ಪ್ರೀತಿಯನ್ನು, ಮನುಷ್ಯತ್ವವನ್ನು ಉಳಿಸ್ಕೊಳ್ಳೋದಾದರೂ ಹೇಗೆ? ಈ ಪ್ರಶ್ನೆ ಮುಂದೆ ಪದೇ ಕಾಡ್ತಾಯಿತ್ತು. ಆಮೇಲೆ ಅದನ್ನು ನಾನು ಇನ್ನೂ ಆಳವಾಗಿ ನೋಡಿದಾಗ ನನ್ನ ವೈಯಕ್ತಿಕ ಅನುಭವ, ನನ್ನ ವೃತ್ತಿ ಜೀವನದ ಅನುಭವ, ಅದು ಎರಡೂ ಹೆಲ್ಪ್ ಆಯಿತು. ವೃತ್ತಿ ಜೀವನ ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ, ನಾನು ನಮ್ಮ ಡಾಕ್ಟರ್ ಕಾರ್ತಿಕ್ ಇದ್ದಾರೆ, ಅವರು ICU ಡಾಕ್ಟ್ರನ್ನೇ. ನಾವುಗಳು ದಿನ ಎಷ್ಟೋ ರೋಗಿಗಳ ಸಾಯಂತವನ್ನು ನೋಡ್ತೀವಿ. ಎಷ್ಟೋ ಜನ, ನಾವು 100 ಜನರು ನಮ್ಮ ಕಣ್ಣೆದ್ರೆ ಏನೂ ವಾಸಿ ಆಗದೆ, ಬೇರೆ ಆಪ್ಷನ್ಸ್ ಇಲ್ಲದೆ ಮೃತ ಆಗಿರ್ತಾರೆ. ಅವ್ರ ಫ್ಯಾಮಿಲೀಸ್ನ ಅವ್ರನ್ನ ಕೇಳಿದಾಗ ಅವ್ರು ಯಾರೂ ನಾನು ಜಾಸ್ತಿ ದುಡ್ಡು ಮಾಡಬೇಕಿತ್ತು, ನಂಗೆ ಜಾಸ್ತಿ ಫಾಲೋವರ್ಸ್ ಬೇಕಿತ್ತು, ಅಥವಾ ಇನ್ನೊಂದು 10 ರೀಲ್ ಮಾಡಬೇಕಿತ್ತು ಹೋಗೋಕ್ಕೆ ಮುಂಚೆ, ಆ ಥರ ಯಾರೂ ಮಾತಾಡೋಲ್ಲ. ಎಲ್ಲರೂ ಮಾತಾಡೋದು, ಅಯ್ಯೋ ನಾನು ಆರೋಗ್ಯ ನೋಡ್ಕೊಂಡಿದ್ರೆ ಇನ್ನೊಂದಿಷ್ಟು ವರ್ಷ ಬದುಕ್ಬೋದಿತ್ತಲ್ಲ ಸರ್ ಅಂತಾರೆ. ಇಲ್ಲ, ಅಯ್ಯೋ ನಮಗೆ ನೋಡಿ ಒಂಟಿಯಾಗಿ ಸಾಯ್ತಾ ಇದ್ದೀನಿ, ಯಾರೂ ಇಲ್ಲ, ನಾನು ಸಂಬಂಧಗಳಿಗೆ ಒಂದು ಇನ್ವೆಸ್ಟ್ ಮಾಡಿದ್ದಿದ್ರೆ, ಜೆನ್ವಿನ್ ಕನೆಕ್ಷನ್ಸ್ನ ನಾನು ಡೆವಲಪ್ ಮಾಡಿದ್ದಿದ್ರೆ, ನಾನು ಸಾಯೋ ಟೈಮಲ್ಲಿ 4 ಜನ ಇರೋರು ಏನೋ ಅಂತ ಆ ಥರನೂ ಇರ್ತಾರೆ. ಇದೆಲ್ಲ ನೋಡಿದಾಗ ನನಗೆ ಒಂದಂತೂ ಅರ್ಥ ಆಯಿತು, ಮನುಷ್ಯನಿಗೆ ತುಂಬ ಮುಖ್ಯವಾಗಿರೋದು ಆರೋಗ್ಯ ಮತ್ತು ಅರ್ಥಗರ್ಭಿತವಾದ ಸಂಬಂಧಗಳು. ಆರೋಗ್ಯ ನಮಗೆ ಆಯಸ್ಸು ಕೊಡುತ್ತೆ, ಆದರೆ ಪ್ರೀತಿ, ಕನೆಕ್ಷನ್ನು, ಒಂದು ಉತ್ತಮ ಸಂಬಂಧಗಳು, ಹೆಲ್ತಿ ರಿಲೇಷನ್ಶಿಪ್ಸ್ ಆ ಸಮಯಕ್ಕೆ ಒಂದು ಅರ್ಥ ಕೊಡುತ್ತೆ. ಬರೀ ಆಯಸ್ಸಿದ್ರೂ ಸಾಲಲ್ಲ, 100 ವರ್ಷ ಬದುಕ್ಬೋದು. ಪ್ರೀತಿ, ಪ್ರೇಮ, ಸಂಬಂಧಗಳಿಲ್ಲದೆ ಬದುಕಿದ್ರೆ ಆಯಸ್ಸಿಗೆ ಬೆಲೆ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಸಂಬಂಧಗಳು ಇಷ್ಟು ಮುಖ್ಯ ಇದ್ದರೂ ನಾವು ಯಾಕೆ ಇದನ್ನು ಸುತ್ತಮುತ್ತ ಸಂಬಂಧಗಳು ಬಿದ್ದೋಗೋದನ್ನ ನೋಡ್ತಾ ಇದ್ದೀವಿ? ಬೆಳಗಾದರೆ ನ್ಯೂಸಲ್ಲೇನೋ ಇರುತ್ತೆ, ಎಲ್ಲ ಕಡೆನೂ ಈ ಜನರು ದೇ ಆರ್ ವೆರಿ ಸಸ್ಪೀಷಿಯಸ್ ಆಫ್ ಕಮಿಟ್ಮೆಂಟ್, ಲವ್. ಇದೇನಕ್ಕೆ? ಈ ಫಿಯರ್ ಏನಕ್ಕೆ? ಎಲ್ಲಿ ನಾವು ದಾರಿ ತಪ್ಪಿದ್ವಿ ಅಂತ ಯೋಚನೆ ಮಾಡ್ತಾ ಹೋದಾಗ ಇವು ಬಂದಿದ್ದು, ನಾನು ಅಂದ್ಕೊಂಡಿದ್ದ ಪ್ರಕಾರ, ನಾನು ನನ್ನ ಬಾಲ್ಯ ನೋಡಿದಾಗ, ನಾವು ನಮ್ಮ ಜನಾಂಗದವರು, Gen X, ಮಿಲೇನಿಯಲ್ಸ್ ಬರ್ತಾ ನಾವೆಲ್ಲ ತಂತ್ರಜ್ಞಾನದ ಜೊತೆನೇ ಬೆಳೆದ್ವಿ. ನಾನು ಎಲೆಕ್ಟ್ರಿಸಿಟಿ ಫಸ್ಟ್ ಟೈಮ್ ಬಂದಿದ್ದು ನೋಡಿದ್ದೀನಿ, ಲ್ಯಾಂಡ್ಲೈನ್ ಬಂದಿದ್ದು ನೋಡಿದ್ದೀನಿ, ಫಸ್ಟ್ ಫ್ರಿಜ್ಜು, ಫಸ್ಟ್ ಕಾರು, ಫಸ್ಟ್ TV, ಫಸ್ಟು ಹ್ಯಾಂಡೆಲ್ಡ್ ಮೊಬೈಲ್ ಫೋನು, ಸ್ಮಾರ್ಟ್ ಫೋನ್ ಅಲ್ಲ, ಅದನ್ನೆಲ್ಲ ನೋಡ್ಕೊಂಡು ನಾವು ಬೆಳೆದ್ವಿ. ಆದರೆ ನಮ್ಮ ಮುಂದಿನ ಜನಾಂಗ ಬಂದಾಗ ಅವರು ಇನ್ಹೆರಿಟ್ ಮಾಡಿದ್ದು ಪ್ರಪಂಚನೇ ಬೇರೆ. ಒಂದೇ ಸರಿ ಅವರಿಗೆ ಇಷ್ಟೆಲ್ಲ ಡಿಜಿಟಲ್ ಎಕ್ಸ್ಪ್ಲೋಷನ್ ಆದಾಗ, ಈಗ ನೀರಿಗೆ ಇಳಿಸ್ಬಿಟ್ಟು ಈಜಕ್ಕೆ ಬರಲ್ಲ ಅನ್ನೋ ಪರಿಸ್ಥಿತಿ ಆಗಿರ್ಬೋದು. ನಾವು ಜಡ್ಜ್ ಮಾಡಲ್ಲ, ವಿ ಕಾಂಟ್ ಜಡ್ಜ್. ಹಂಗಾಗಿ ನನಗೇನು ಅನ್ನಿಸ್ತು ಅಂದರೆ, ನಮ್ಮ ಈಗಿನ ಪರಿಸ್ಥಿತಿ ಏನಿದೆ, ನಾವು ಯಾಕೆ ಇಷ್ಟೆಲ್ಲ ಲವ್ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀವಿ ಅಂದರೆ, ಮೋಸ್ಟ್ಲಿ ದೆರ್ ಇಸ್ ಎ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್. ನಾವು ನಿಧಾನವಾಗಿ ಟೆಕ್ನಾಲಜಿಗೆ ಅಡ್ಜಸ್ಟ್ ಆದ್ವಿ. ಹೊಸ ಜನಾಂಗ ಏಕ್ದಮ್ ಆಗಿ ರ್ಯಾಪಿಡ್ಲಿ ಚೇಂಜಿಂಗ್ ಟೆಕ್ನಾಲಜಿಗೆ ಅಡ್ಯಾಪ್ಟ್ ಆಗೋ ಪರಿಸ್ಥಿತಿ ಬಂದಿದೆ. ಹಂಗಿದ್ದಾಗ ಅವ್ರ ಸಮಸ್ಯೆಗಳೇ ಬೇರೆ. ಇದು ವೆರಿ ಈಸಿ ಟು ಜಡ್ಜ್ ದ ಯಂಗರ್ ಜನ್ರೇಷನ್. ಆಲ್ ದೇ ನೀಡ್ ಈಸ್ ಎಂಪತಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಅವ್ರನ್ನ ಜಡ್ಜ್ ಮಾಡೋದು ಬಿಟ್ಟು, ಅವ್ರು ಯಾಕೆ ಪ್ರೀತಿಲಿ ಹಿಂಗೆಲ್ಲ ಆಡ್ತಾರೆ ಅನ್ನೋದ್ರ ಬದಲು, ಅವರು ಯಾವ ಥರ ಡಿಫ್ರೆಂಟಾಗಿ ಪ್ರೀತಿ ಮಾಡ್ತಾರೆ, ಅವ್ರ ಸಮಸ್ಯೆಗಳೇನು, ಅದನ್ನು ಅರ್ಥ ಮಾಡ್ಕೊಬೇಕು ಅನ್ನೋದೇ ನಮ್ಮದು ಮೇನ್ ಉದ್ದೇಶ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಕ್ವಶನ್ನ ಆನ್ಸರ್ ಮಾಡೋಣ ಅಂತಲೇ ಒಂದು ಉತ್ತಮ ತಂಡ ಕಟ್ಟಿಕೊಂಡು ನಮ್ಮ ಪಾತ್ರಧಾರರ ಮುಖಾರ ನಾವು ಈ ಕಥೆಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತೆರೆ ಮೇಲೆ ತರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಈ ಥರ ಎಲ್ಲ ನಾನು ಯೋಚನೆ ಇಟ್ಕೊಂಡು ತಲೆಯಲ್ಲಿ ಯಾವ ಥರ ಪ್ರೊಸೀಡ್ ಮಾಡೋದಂತ ಕೂತಾಗ, ನಾನು ಒಂದು ಎಕ್ಸಲೆಂಟ್ ಪಾಡ್ಕಾಸ್ಟ್ ನೋಡಿದೆ ಯೂಟ್ಯೂಬಲ್ಲಿ. ಅದೇ ನಮ್ಮ RK ಚಂದನ್ ಅವ್ರದ್ದು. ಇದು ಈಸ್ ಎ ವೆರಿ, ನಾನು ಅವ್ರನ್ನ ಇಂಟೆಲಿಜೆಂಟ್ ಸ್ಟಾರ್ ಅಂತ ಕರಿತೀನಿ. ಈಸ್ ಎ ವೆರಿ, ಅದು ಗೊತ್ತಿಲ್ಲ ಆ ಟೈಟಲ್ ಯಾರೋ ತೊಗೊಂಡಿದ್ದೋ ಇಲ್ವೋ ಅಂತ, ಬಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಆ್ಯಕ್ಟರ್ಸ್ ಅರೌಂಡ್. ಒಂದು ಅತ್ಯದ್ಭುತವಾದ ಒಂದು ಯೂಟ್ಯೂಬ್ ಪಾಡ್ಕಾಸ್ಟ್ ನೋಡಿದೆ, ಅದು ಹೆಸರು ಮರ್ತೋಗಿದೆ, ಸಾರಿ ಹ್ಯಾಂಡಲ್ದು, ಬಟ್ ದಯವಿಟ್ಟು ನೋಡಿ. ಅವರು ನನ್ನ ತಲೆ ಏನೇನು ಐಡಿಯಾ ಇದ್ದು ಅವರು ಅದನ್ನು ಎಷ್ಟು ಚೆನ್ನಾಗಿ ಆರ್ಟಿಕ್ಯುಲೇಟ್ ಮಾಡಿದ್ರು. ಅವರು ನನಗಿಂತ ಯಂಗ್ಸ್ಟರ್, ಅವರು ಅದನ್ನೇ ಆರ್ಟಿಕ್ಯುಲೇಟ್ ಮಾಡಿದಾಗ ಐ ರಿಯಲಿ ಬಾಂಡೆಡ್ ವಿತ್ ಹಿಮ್ ಆನ್ ದಟ್ ಒನ್ ಪಾಡ್ಕಾಸ್ಟ್.
ದೆನ್ ಐ ರೀಚ್ಡ್ ಔಟ್ ಟು ಹಿಮ್, ಒನ್ ಥಿಂಗ್ ಲೆಟ್ ಟು ಅನದರ್, ನಾವು ವಿ ಆರ್ ಹಿಯರ್. ಬರೀ ಅದು ಆಗಿದ್ದೆಲ್ಲ ಅಕ್ಟೋಬರಲ್ಲಿ ಅಷ್ಟೇ. ಆಮೇಲೆ ಬೇರೆಯವರೆಲ್ಲ ನಮ್ಮ ಸ್ನೇಹಿತರು ತಂಡದವರು ಬಂದರು. ಒಬ್ಬೊಬ್ಬರೂ ಅವರ ಒಂದು ಚರಿತ್ರೆ ತೊಗೊಂಬಂದು ನನ್ನ ಸ್ಕ್ರಿಪ್ಟ್ ರೈಟಿಂಗ್ ಲೆವೆಲಲ್ಲೇ ಇನ್ಸ್ಪೈರ್ ಮಾಡಿದ್ರು. ಅವರು ದೇ ವೇರ್ ಪಾರ್ಟ್ ಆಫ್ ದಿಸ್ ಹೋಲ್ ಜರ್ನಿ. ಈ ಕತೆ ನಂದು ಮಾತ್ರ ಅಲ್ಲ, ಇದು ನಮ್ಮ ತಂಡದವ್ರದ್ದು. ಇದೆಲ್ಲ ಒಂದು ಅಂಶಗಳನ್ನ ಅಳವಡಿಸ್ಕೊಂಡು ನಾವೇನು ನೋಡ್ತಾ ಇದ್ದೀವಿ, ಅದು ನಿಮ್ಮನ್ನೇ ಅನಲೈಸ್ ಮಾಡೋಕ್ಕೆ ಬಿಡ್ತೀನಿ. ನನ್ನ ಪೋಸ್ಟರ್ ನಿಮಗೆ ಅನಲೈಸ್ ಮಾಡಲ್ಲ. ನಮ್ಮ ಮೂವಿ ಬಂದಾಗ ಈ ಪೋಸ್ಟರ್ ಏನು ಹೇಳ್ತಾ ಇದೆ ಅಂತ ಡೀಟೇಲಾಗಿ ನಿಮಗೆ ಅರ್ಥ ಆಗುತ್ತೆ. ಅದ್ರ ನಡುವೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಪ್ರೀತಿ ಯೂನಿವರ್ಸಲ್. ಹಂಗಾಗಿ ನಾವು ನಮ್ಮ ಕತೆ ಕರ್ನಾಟಕದಲ್ಲಿ ಮಾತ್ರ ಇರಲ್ಲ, ನಾವು ನಮ್ಮ ಕತೆ ನಮ್ಮನ್ನು ಆಸ್ಟ್ರೇಲಿಯಾಗೂ ಕರ್ಕೊಂಡು ಹೋಗುತ್ತೆ. ಆಸ್ಟ್ರೇಲಿಯಿಂದನೂ ನಾವು ವಿ ಆರ್ ಫಾರ್ಚುನೇಟ್, ಅಲ್ಲಿಂದ ಅವರು ಆ್ಯಕ್ಟ್ರೆಸ್ ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ ಇವತ್ತು. ಸೊ ನಮ್ಮ ಕತೆ ಆಸ್ಟ್ರೇಲಿಯಾಗೂ ಹೋಗುತ್ತೆ. ಅದೊಂದು ಫೋರ್ಸ್ಡ್ ಫಾರಿನ್ ಟ್ರಿಪ್ ಅಲ್ಲ, ಆ ಕತೆ ಅವಶ್ಯಕತೆಯಿಂದ ನಾವು ಅಲ್ಲಿ ಹೋಗ್ತಾ ಇರೋದು. ಇದನ್ನೆಲ್ಲ ಇಂಟಿಗ್ರೇಟ್ ಮಾಡಿಕೊಂಡು ಉತ್ತಮ ಕಥೆಯನ್ನು ನಿಮ್ಮ ಮುಂದೆ ತೊಗೊಂಬರ್ತೀವಿ ಆದಷ್ಟು ಬೇಗ. ಐ ಆಮ್ ನಾಟ್ ಅನ್ ಆ್ಯಕ್ಟರ್, ಸೊ ಐ ಆಮ್ ಸ್ಟಿಲ್ ಲರ್ನಿಂಗ್ ಬ್ಲಾಕಿಂಗ್. ಥ್ಯಾಂಕ್ ಯು. ಯಾಕಂದರೆ ನಿಮಗೆ ಹಾರ್ಟು ಮತ್ತು ಲಂಗ್ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಈ ರೀತಿ ಸಬ್ಜೆಕ್ಟ್ ಉಟ್ಕೊತಾ ಅಂತ. ಸರ್, ಒಳ್ಳೆ ಪ್ರಶ್ನೆ. ಹೌದು, ಪ್ರಾಬಬ್ಲಿ ನಾನು ಅದೇ ಸುಮಾರು ಜನ ಕ್ವಶನ್ ಕೇಳ್ತಾರೆ. ಹೌದು ಸರ್, ಯಾಕೆ ಗೊತ್ತಾ, ನಾನು ಈಗ ಒಬ್ಬರು ಹಾರ್ಟ್ ಕಾಯಿಲೆ ಬಂದು ಫೇಲ್ ಆಗಿದ್ದರೆ, ನಾವೆಷ್ಟೋ ಹಾರ್ಟ್ಗಳು ಫೇಲ್ ಆಗಿರೋದು ನೋಡ್ತೀವಿ. ಆವಾಗ ನಮ್ಮಲ್ಲಿ ಆಪ್ಷನ್ ಏನಂದರೆ, ಮೆಡಿಸಿನ್ಸ್ ಎಲ್ಲ ವರ್ಕ್ ಆಗಲಿಲ್ಲ ಅಂದರೆ ನಾವು ಆರ್ಟಿಫಿಷಿಯಲ್ ಹಾರ್ಟ್ ಟೆಕ್ನಾಲಜಿ ಹಾಕ್ತೀವಿ. ಆ ಮಷಿನ್ಸ್ ಎಲ್ಲ ಹಾಕಿ ಅವ್ರನ್ನ ಜೀವ ಉಳಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಹಾರ್ಟ್ ವಾಸಿ ಆಗಲಿಲ್ಲ ಅಂದರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇ ಮಾಡ್ತೀವಿ. ಸೊ ಈ ಕಾಯಿಲೆ ಬಂದು ಫೇಲ್ ಆಗಿರೋ ಹಾರ್ಟ್ನ ಫಿಕ್ಸ್ ಮಾಡೋದು ಈಸಿ. ಈ ಇಮೋಷನ್ನು ಬ್ರೇಕ್ ಡೌನ್ ಆಗಿ ಹಾರ್ಟ್ ಫೇಲ್ ಆಗಿರುತ್ತಲ್ಲ, ಆ ಹಾರ್ಟ್ ಫಿಕ್ಸ್ ಮಾಡೋಕ್ಕೆ ಯಾವ ಮೆಷಿನ್ನೂ ಇಲ್ಲ. ಅದೊಂದೇ ಪ್ರಾಬ್ಲಮ್ಮು. ಹಂಗಾಗಿ ಆ ಹಾರ್ಟ್ ಫಿಕ್ಸ್ ಮಾಡಬೇಕಂದ್ರೆ ನಾವು ಪ್ರೀತಿ ಪ್ರೇಮ ಅದನ್ನು ನೋಡೋ ರೀತಿ ಬದಲಾಗಬೇಕು. ನಮ್ಮ ಪ್ರೀತಿಯಿಂದ ಏನು ಅಂತ ನಾವು ಫಸ್ಟ್ ಅರ್ಥ ಮಾಡಿಕೊಂಡು ನಾವು ಬದಲಾಗಬೇಕು. ಫಸ್ಟು ಸೆಲ್ಫ್ ಲವ್ ಈಸ್ ದ ಬೆಸ್ಟ್ ವೇ ಟು ಫಿಕ್ಸ್ ಯುವರ್ ಓನ್ ಹಾರ್ಟ್. ಅದೆಲ್ಲ ಮಾಡಿದಾಗ ಮೋಸ್ಟ್ಲಿ ಅದಕ್ಕೆ ಇದು ಕಾಂಪ್ಲಿಕೇಟೆಡ್. ಅದನ್ನೆಲ್ಲ ಮಾಡಿ ಅದನ್ನೆಲ್ಲ ಕಲ್ತಾದ್ಮೇಲೆ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಸರ್. ಈ ಸ್ಕ್ರಿಪ್ಟ್ ಬರೆಯೋದಕ್ಕೆ ತಮಗೆ ಟೈಮು ಹೇಗೆ ಮಾಡ್ಕೊಳ್ತೀರಿ ಸರ್? ಸರ್, ಶ್ರೀನಾಥ್ ಸರು ಹೇಳಿದ್ರಲ್ಲ, ಫಿಟ್ನೆಸ್ಸಲ್ಲಿ ನಾನು ಭಾರಿ ಅಡ್ವೈಸ್ ಕೊಡ್ತಾ ಇದ್ದೆ ಅಂತ. ಇವು ನನ್ನ ನೋಡಿದ್ರೆ ನಿಮಗೆ ಅನಿಸಿಲ್ಲ, ನಂಬಲ್ಲ ಮಾತನ್ನ ನೀವು. ಯಾಕೆಂದರೆ ಹಗಲು ರಾತ್ರಿ ಒಂದು 7-8 ಮಂತ್ಸು ಬರಿತಾನೆ ಹೋದ್ವಿ. ಟೈಮ್ ಝೋನ್ ಡಿಫ್ರೆನ್ಸಸ್ಸು, ನಿದ್ದೆ ಕಡಿಮೆ, ಟೈಮ್ ಹುಡ್ಕೊಬೇಕು ಸರ್. ಅದು ಹೇಳಿದ್ನಲ್ಲ, ಕತೆ ಒಳಗಡೆ ಇದ್ದು ಅದು ಹೇಳಬೇಕು ಅನ್ನೋ ಒಂದು ಪ್ಯಾಷನ್ನು ತುಡುಕು ಇದ್ದಾಗ ಹೇಳಿದ್ನಲ್ಲ, ಕತೆ ಹೇಳಬೇಕಷ್ಟೆ. ಅದು ನಮಗೆ ಮನಸ್ಸಲ್ಲಿರೋದು ಏನಿದೆ ಎಕ್ಸ್ಪ್ರೆಷನ್ ಅದು ಆಚೆ ಬರಬೇಕು ಅಂತ ಒಂದು ತುಡುವು ಇದ್ದಾಗ ನಿದ್ದೆ ಬರಲ್ಲ. ಬರಿತಾ ಹೋಗ್ತೀವಿ. ದೆನ್ ಐ ಹ್ಯಾಡ್ ಸಚ್ ಇನ್ಸ್ಪಿರೇಷನ್ ಫ್ರಮ್ ಮೈ ಆ್ಯಕ್ಟರ್ಸ್. ಒಬ್ಬೊಬ್ಬರು ಬಂದು ಚಾಲೆಂಜ್ ಮಾಡಿದ್ರು. ಅವರೆಲ್ಲ ಅವ್ರ ಪಾತ್ರಗಳನ್ನ ಎಷ್ಟು ಇಷ್ಟಪಟ್ಟರು ಅಂದರೆ ಜಗಳ ಆಡಿದ್ದಾರೆ ನನ್ನ ಹತ್ರ, ಅವನು ಯಾಕೆ ಮಾಡ್ತಾನೆ, ಅವಳು ಯಾಕೆ ಹಿಂಗೆ ಮಾಡ್ತಾಳೆ ಅಂತ. ಸೊ ಅಂಥ ಒಂದು ತಂಡ ಇದ್ದಾಗ, ಇನ್ಸ್ಪಿರೇಷನ್ ಇದ್ದಾಗ, ಪ್ರೀತಿ ವಿಶ್ವಾಸ ಇದ್ದಾಗ, ಇಂಥ ಒಳ್ಳೆ ಸಪೋರ್ಟ್ ಸಿಸ್ಟಮ್ ಇದ್ದಾಗ ಅಷ್ಟು ಕಷ್ಟ ಆಗಲಿಲ್ಲ ಸರ್. ನನಗ ಸರ್ ರಿಯಲ್ ಇನ್ಸಿಡೆಂಟ್ ಅಂದರೆ ನೋಡಿ, ನಾನು ಒಂದು ಸಣ್ಣ ಊರಲ್ಲಿ ಹುಟ್ಟು ಬಂದು ಬೆಳೆದು ಎಲ್ಲ ಥರ ಜೀವನ ನೋಡಿ, ವೃತ್ತಿ ಜೀವನದಲ್ಲಿ ವೈಯಕ್ತಿಕ ಜೀವನ ಎಲ್ಲ ಮಾಡಿ ಇಲ್ಲಿ ಬಂದಿರೋ ಮನುಷ್ಯ ನಾನು. ಎಸ್, ಎಲ್ಲರೂ ಜೀವನದಲ್ಲಿ ಆದಂಗೆ ನಮ್ಮ ಜೀವನದಲ್ಲೂ ಅಪ್ಸು ಡೌನ್ಸು ಡಿಸಪಾಯಿಂಟ್ಸ್ ಇದ್ದೇ ಇರುತ್ತೆ. ನಮ್ಮ ಲೈಫಲ್ಲೇ ಯಾವುದೇ ಫೇಲ್ಯೂರ್ ಬಂದ್ರೂ ನಾವು ಅದನ್ನು ಒಂದು ನಿರಾಶೆಯಾಗಿ ತೊಗೊಂಡು ಮುಗಿತಪ್ಪ ಜೀವನ ಅನ್ಬೋದು. ಇಲ್ಲ, ಅದನ್ನು ಕಲ್ತ್ಕೊಂಡು ನಾನೇನು ಕಲಿತೆ ನನ್ನ ತಪ್ಪುಗಳಿಂದ, ಆ ತಪ್ಪುಗಳನ್ನು ಅಳವಡಿಸ್ಕೊಂಡು ಇನ್ಸ್ಪೈರ್ ಆಗಿ, ಆ ತಪ್ಪು ನಾನು ಮಾಡಿದ ತಪ್ಪು ಈ ಜನಾಂಗದವರು ಮಾಡ್ತಾರೆ, ನಮ್ಮ ಮುಂದೆ ಬಂದಿರೋ ಜನಾಂಗದವರು ಮಾಡಿದ್ದಾರೆ, ನಾನೇನು ಸ್ಪೆಷಲ್ ಏನು ಮಾಡಿಲ್ಲ. ಎಸ್, ನಮ್ಮ ವೈಯಕ್ತಿಕ ಜೀವನದ ಕೆಲವು ಇನ್ಸ್ಪಿರೇಷನ್ ಇರುತ್ತೆ, ಬಟ್ ಆ ಥರ ಏನು ದೊಡ್ಡದು ಏನೂ ಇಲ್ಲ, ಮೈಲ್ ಸ್ಟೋನ್ ಇವೆಂಟ್ ಯಾವುದೂ ಇಲ್ಲ. ಬಟ್ ಎಲ್ರಿಗಿದ್ದಂಗೆ ನಮ್ಮ ಜೀವನದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದೆ. ಬಟ್ ನಾನು ಸಮಾಜನ ಅಬ್ಸರ್ವ್ ಮಾಡಿ ಹೇಳಿದ್ನಲ್ಲ, ನಾನು ವೃತ್ತಿಪರ ಜೀವನದಲ್ಲಿ ಏನು ನೋಡಿದ್ದೀನಿ, ಇಲ್ಲಿ ನಮ್ಮ ಪರ್ಸ್ನಲ್ ಲೈಫಲ್ಲಿ ಏನು ನೋಡಿದ್ದೀನಿ, ಸುತ್ತಮುತ್ತ ಏನು ನೋಡಿದ್ದೀನಿ. ಆಮೇಲೆ ಒಂದು ರಿಸರ್ಚ್ ಸರ್, ಯು ಹ್ಯಾವ್ ಟು ಗೋ ಡೀಪ್ ಆ್ಯಂಡ್ ವಿಲ್ ಬಿ ಸರ್ಪ್ರೈಸ್ ವಾಟ್ಸ್ ಹ್ಯಾಪ್ನಿಂಗ್ ಆನ್ ಸೋಷಿಯಲ್ ಮೀಡಿಯಾ, ವಾಟ್ಸ್ ಹ್ಯಾಪ್ನಿಂಗ್ ಇನ್ ದ ಡೇಟಿಂಗ್ ಆ್ಯಪ್ಸ್, ವಾಟ್ಸ್ ಹ್ಯಾಪ್ನಿಂಗ್, ದಿಸ್ ಅ ಲಾಟ್ ಹ್ಯಾಪ್ನಿಂಗ್ ಬಿಲೋ ದ ಸರ್ಫೇಸ್. ನಾವು ಎಷ್ಟೊಂದು ವಿಷಯಗಳು ನಮಗೆ ಗೊತ್ತಿರಲ್ಲ, ಅದೆಲ್ಲ ಮಾಡಿ ಅದನ್ನೆಲ್ಲ ಅಳವಡಿಸ್ಕೊಂಡು ಒಂದು ಕತೆ ಮಾಡಿದ್ದೀವಿ. ಹೋಪ್ ದಟ್ ಆನ್ಸರ್ಸ್ ಯುವರ್ ಕ್ವೆಶ್ಚನ್. ಈ ಲವ್ ಇಶ್ಯೂಸ್ಗೆ ಇದೊಂದು ಬೆಸ್ಟ್ ಟಾನಿಕ್ ಆಗುತ್ತೆ ಇದು ಸರ್? ಈ ಲವ್ ಇಶ್ಯೂಸ್ ಇದೇನು ಸಮಸ್ಯೆ ಇದೆ, ಇದಕ್ಕೊಂದು ಬೆಸ್ಟ್ ಟಾನಿಕ್ ಡಾಕ್ಟ್ರು ಕೊಡ್ತೀರಾ ಅಂತ? ಸರ್, ಅಷ್ಟು ದೊಡ್ಡ ಮಾತು ಹೇಳೋದ ನಾನು. ಒಂದು ಸಣ್ಣ ಪ್ರಯತ್ನ ಸರ್. ಯಾಕೆ ಗೊತ್ತಾ, ನಮ್ಮ ಚಿತ್ರ ಬಂದು ಇವರೆಲ್ಲ ಯಂಗ್ಸ್ಟರ್ಸ್ ಮುಖಾಂತರ, ಇಂಥ ಟ್ಯಾಲೆಂಟೆಡ್ ತಂಡದ ಮುಖಾಂತರ ನಮ್ಮ ಸಿನಿಮಾ
ಈ ಜನಾಂಗಕ್ಕೆ ಒಂದು ಎಸ್ಪೆಷಲಿ ಯುವಕರಿಗೆ ಒಂದು ಬಿಗ್ ಹಕ್, ಒಂದು ನಮ್ಮ ಪ್ರೀತಿಯ ಆಲಂಗನ. ಬಾಯಿ ಪ್ರೀತಿಯಿಂದ ಪ್ರೀತಿಗೋಸ್ಕರ ಮಾಡ್ತಾ ಇರೋ ಚಿತ್ರ ಇದು. ಅದು ಟಾನಿಕ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ನಾನು ಒಂದಂತೂ ನಂಬಿಕೆ ಇದೆ, ನಾವು ಈ ಜನಾಂಗನ, ಯುವ ಜನಾಂಗನ ಎಸ್ಪೆಷಲಿ ಚೆನ್ನಾಗಿ ಅರ್ಥ ಮಾಡ್ಕೊತೀವಿ. ಜಡ್ಜ್ ಮಾಡೋದನ್ನ ಬಿಡ್ತೀವಿ ಅವ್ರನ್ನ. ಅವ್ರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅವರೇ ನಮ್ಮ ಫ್ಯೂಚರ್ ಸರ್. ಅವ್ರನ್ನ ನಾವು ಬಿಡೋಕ್ಕಾಗಲ್ಲ. ನಮ್ಮ ದೇಶದ 65% ಆಲ್ಮೋಸ್ಟ್ ಜನಸಂಖ್ಯೆ ಯಂಗ್ಸ್ಟರ್ಸ್ ಇದ್ದಾಗ ಅವ್ರಿಗೆ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಅವರೇ ನಮ್ಮ ದೇಶ ನಾಳೆ ಕಟ್ಟೋರು.